ಕಾಂಗ್ರೆಸ್ ಶಾಸಕರಿಂದ ಈಗ ಸೂಸೈಡ್ ಭಾಗ್ಯ ಅಂತ ಹೇಳಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರೋಂಥ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲ ಕಾರ್ಯಕರ್ತರಿಗೆ ನೋವನ್ನು ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ ಅವನು. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ MLAಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ MLA ಆಪ್ತ, ಇವರು ಅಲ್ಲಿನ SP ಮುಖಾಂತರ ಅಲ್ಲ SP ಯ ಬೆಂಬಲ ತೆಗೆದುಕೊಂಡು SP ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ SP. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕನ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು, ಫಾರ್ವರ್ಡ್ ಮಾಡಿದ್ದು. ಅದಕ್ಕೆ ಯಾಕೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಅದೆಲ್ಲ ದಾಖಲೆ ಇದೆ, ಅದೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಇದೆ. ಅವ್ರ ಡೆತ್ ನೋಟಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅವರು ಬೇಕಾದ್ರೆ ಚೆಕ್ ಮಾಡಿ ನಂದು ಅಂತ. ಅದಾದ್ಮೇಲೆ ಅಲ್ಲಿ MLAನೂ ಕೂಡ ಮಾತಾಡಿ ನೀನು ಇನ್ಯಾಲೆ ಏನಿದ್ರು ನನ್ನ ಹತ್ರ ಮಾತಾಡು ಅಂತ ಧಮಕಿ ಹಾಕಿರೋದು ಇವೆಲ್ಲನೂ ನಾವು ನೋಡಿದ್ದೀರಿ. ಇದಾದ್ಮೇಲೂ ಕೂಡ ಅವ್ರು ಹೋಗಿ ಕೋರ್ಟಲ್ಲಿ ಬೇಲ್ ತಗೊಂಡಿದ್ದಾರೆ, ಹೈಕೋರ್ಟಲ್ಲಿ ಬೇಲ್ ತಗೊಂಡಿದ್ದಾರೆ. ಅದಾದ್ಮೇಲೆ ಅವರ ಅಣ್ಣ ನಮಗೆ ಫೋನ್ ಮಾಡಿದ್ದು, ಅವ್ರು ಬಂದು ಬೆಂಗಳೂರಲ್ಲಿದ್ರು ಬೆಂಗಳೂರು ಮನೆಗೂ ಪೊಲೀಸವ್ರು ಬರ್ತಾ ಇದ್ರು. ಇನ್ಸಿಡೆಂಟ್ ಆಗಿರೋದು ಕೊಡಗು, ಅಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ಬೇಲ್ ತಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದರು ಪೊಲೀಸರು, ಇಲ್ಲಿಗೂ ಬಂದು ಟಾರ್ಚರ್ ಕೊಡ್ತಾ ಇದ್ರು. ಅಂದರೆ ಈ ಪೊಲೀಸರ ಟಾರ್ಚರ್ ಇಂದ ಈಗ ನೋಡ್ತಾ ಇದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಆಫೀಸ್ಗಳಾಗಿ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಹಂಗೆ ಪೊಲಿಟಿಕಲ್ ರಿವೆಂಜ್ ಅನ್ನ ತೆಗೆಸ್ಕೊಳ್ಳುವಂಥದ್ದಕ್ಕೆ ಪೊಲೀಸರ ಮುಖಾಂತರ BJP ಕಾರ್ಯಕರ್ತರನ್ನ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರಿಗೆ ಕಿರುಕುಳ ಕೊಡೋದು ನಿರಂತರವಾಗಿ ನಡೀತಾ ಇರೋವಂಥ ಘಟನೆ. ಈಗಾಗಲೇ ನಾವು ಯಾದಗಿರಿಯಲ್ಲಿ ನೋಡಿದ್ದೀರಿ, ಪರಶುರಾಮ್ದು ಏನಾಯ್ತು, ಕಲಬುರ್ಗಿಯಲ್ಲಿ ಸಚಿನ್ ಪಾಂಚಾಳ್ ಅವ್ರ ಕತೆ ಏನಾಯ್ತು, ಬೆಳಗಾವಿ ರುದ್ರಣ್ಣ, ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್, ಈಗ ವಿನಯ್ ಸೋಮಣ್ಣ. ಎಲ್ಲ ಮುಚ್ಚಾಕಕ್ಕೆ ಏನು ಬೇಕೋ ಅಷ್ಟನ್ನ ಪ್ರಯತ್ನವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕು, ಪ್ರಮೋಷನ್ಸ್ ಬೇಕು. ನೆನ್ನೆ ನೋಡಿದ್ರಲ್ಲ ಅವನ್ಯಾರಿಗೋ ಮುಖ್ಯಮಂತ್ರಿ ಮೆಡಲು ಪದಕ ಕೊಟ್ಟಿದ್ದಾರೆ. ಪದಕ ಕೊಟ್ಟಿರೋನ್ಗೆ ಅವ್ರ ಮನೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡೋದ ಮೇಲೆ ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ, ಅಂಥವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಕೂಡ ನ್ಯಾಯವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಪೊಲೀಸರು ಇಲ್ಲ. ಅವ್ರ ಮೇಲೆ ಒತ್ತಡ, ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ಅವರು ನ್ಯಾಯವಾಗಿ ಅವರು ಡ್ಯೂಟಿ ಮಾಡೋಕ್ಕೂ ಕೂಡ ಅವ್ರಿಗೆ ಅವಕಾಶ ಇಲ್ಲದೆ ಎಲ್ಲನೂ ಕೂಡ ಕಾಂಗ್ರೆಸ್ ವಾತಾವರಣ ಕಾಂಗ್ರೆಸ್ ಮಯ ಮಾಡಾಕ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ವಿನಯ ಸೋಮಣ್ಣ ಸಾವಿಗೆ ನೇರ ಕಾರಣ ಅವರ FIR ಅಲ್ಲಿ ಏನು ದಾಖಲೆ ಆಗಿದೆ ಅದೆಲ್ಲರ ಮೇಲೆ ಕ್ರಮ ಆಗಬೇಕು. ಅದನ್ನು BJP ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಾವು ಇವತ್ತು FIR ಆಗಬೇಕು, ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತಲೂ ಕೂಡ ಪೊಲೀಸರಿಗೆ ನಾವು ತಿಳಿಸಿದ್ದೀರಿ. SP ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು, SP ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ಇದಕ್ಕೆ ನೇರ ಕಾರಣ ಅವರೇ. ಫಸ್ಟು ಅವರ ಈ ಬೆಂಗಳೂರಿಗೆ ಬಂದರು, ಅಲ್ಲಿಂದ ಪೊಲೀಸರನ್ನು ಕಳಿಸಿ ಕಿರುಕುಳ ಕೊಟ್ಟಿದ್ದಾರೆ. ಮತ್ತು ನಾಳೆ ನಮ್ಮ ಅಲ್ಲಿನ ಕೊಡಗಿನ ಇವತ್ತು ಪ್ರತಿಭಟನೆಗಳೆಲ್ಲ ಆಗ್ತಾ ಇದೆ. ನಾಳೆ ಏನು ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದು ತೀರ್ಮಾನ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಜೊತೆ ನಾವಿದ್ದೀರಿ, ಅವ್ರ ಕುಟುಂಬದ ಜೊತೆ ನಾವಿದ್ದೀರಿ. ಅವ್ರಿಗೆ ಅವ್ರು ಬರೆದಿದ್ದಾರೆ, ನನಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೂಡ ಅವರ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಕಂಪ್ಲೇಂಟಲ್ಲಿ ಅವನ ಹೆಸರೇನು ತಣ್ಣೀರ್ಮಯ್ಯ ಮತ್ತು ಪೊನ್ನಣ್ಣ ಮತ್ತು ಇನ್ನೊಬ್ಬರು ಮಂತರ್ಗೌಡ, 3 ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ FIR. ದೂರಲ್ಲೇ ಅಷ್ಟು ಇದೆ. ದೂರ ಕಾಪಿ ಕೊಡ್ತೀನಿ ನಿಮಗೆ, ನಾವು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಕೊಡ್ತೀರಿ ಅಷ್ಟರಲ್ಲಿ. ಈಗ ಅಲ್ಲಿ ನಡೀತಾ ಇದೆ ಪ್ರತಿಭಟನೆ, ಕೊಡಗಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿಂದನೇ ನನಗೆ ಫೋನ್ ಬಂದಿತ್ತು.
ನಾಳೆ ಏನು ಮಾಡಬೇಕು ಅಂತೇಳಿ ನಾವು ನಮ್ಮ ಪಾರ್ಟಿಯ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.